ಹಾಯ್ ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಈ ವ್ಲಾಗ್ ಮಾಡ್ತಾ ಇರೋ ಕಾರಣ ಏನು ಅಂದರೆ ವರಮಹಾಲಕ್ಷ್ಮಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ನಾವು ಪ್ರತಿ ವರ್ಷವೂ ಮಾಡ್ತಾಯಿರ್ತೀವಿ, ಈ ವರ್ಷನೇ ಅಂತ ಏನಿಲ್ಲ, ಪ್ರತಿ ವರ್ಷವೂ ಮಾಡ್ತಾಯಿರ್ತೀವಿ. ಅಂದರೆ ಏನಂದರೆ ಈ ವರ್ಷ ನಾನೊಬ್ಳು ಮಿಸ್ಸಿಂಗ್. ಯಾಕೆ ಅಂದರೆ ನಾನು ಕೇರಳದಲ್ಲಿದ್ದೀನಿ, ಜಾಬ್ಗೋಸ್ಕರ ಬಂದಿದ್ದೆ, ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ಬ್ಯಾಂಗ್ಳೂರಿಗೆ ನಾಳೆ ಇವತ್ತು 11:45 ಬಸ್ ಇದೆ. ಸೊ ಫ್ರೆಂಡ್ ಬರ್ತೀನಿ ಅಂತ ಹೇಳಿದರು. ಸೊ ಅವ್ರಿಗೋಸ್ಕರ ವೆಯ್ಟಿಂಗು. ಅವ್ರು ಬಂದಿದ್ದ ತಕ್ಷಣ ಹೋಗ್ತೀನಿ. ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ, ಅವ್ರು ಬರೋದನ್ನೇ ಕಾಯ್ತಾ ಇದ್ದೀನಿ. ಆ್ಯಂಡ್ ನಾಳೆ ಥರ್ಸ್ಡೇ ಆ್ಯಂಡ್ ಫ್ರೈಡೇ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಎಲ್ರಿಗೂ ಸ್ಪೆಷಲ್. ಒಟ್ಟಿನಲ್ಲಿ ಹೆಣ್ಮಕ್ಳಿಗಂತೂ ಸ್ಪೆಷಲ್ ಅಂತಲೇ ಹೇಳ್ಬೋದು. ಡೆಕೋರೇಷನ್ ಮಾಡೋದ್ರಿಂದ ಇರ್ಬೋದು, ದೇವರು ಲಕ್ಷ್ಮಿ ಸ್ಥಾಪನೆಯಿಂದ ಇರ್ಬೋದು ಪ್ರತಿಯೊಂದು. ನನ್ನ ಬ್ಯಾಗೆಲ್ಲ ರೆಡಿ ಆಗಿದೆ. ಆ್ಯಂಡ್ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ದೊಡ್ಡ ಬ್ಲ್ಯಾಂಕೆಟು ಬ್ಯಾಂಗ್ಳೂರಿಂದ ತಂದಿರೋದು. ತುಂಬ ಚಳಿ ಇದೆ, ಸೊ ಅದನ್ನು ವಾಶ್ ಮಾಡೋಕ್ಕೆ ನಾನು ತೊಗೊಂಡು ಹೋಗ್ತಾಯಿದ್ದೀನಿ. ಆ್ಯಂಡ್ ಇಷ್ಟೇ ನನ್ನ ಲಗೇಜ್ ಇರೋದು. ಇವನು ಅಷ್ಟೇ ಸ್ಪೀಡಾಗಿ ಹೋಗ್ತಾ ಇದ್ದ. ನಾನು ಪ್ಲೀಸ್ ನಿಧಾನಕ್ಕೆ ಹೋಗು ಅಂತ ಬಡ್ಕೋತಾ ಇದ್ದೆ. ಅದಕ್ಕೆ ಇಲ್ಲ, ಟೈಮ್ ಆಯಿತು, 11:45 ಅಂದೆ ಆಲ್ರೆಡಿ. ಇವಾಗ 11:30 ಆಗಿದೆ, ತುಂಬ ಟೈಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಸ್ಪೀಡಾಗಿ ಹೋಗ್ತಾ ಇದ್ದೀನಿ ಅಂತ. ಬಟ್ ದೇವರಾಣೆಗಳು ಹೇಳ್ತೀನಿ, ನೋಡಿಸೋ ಸ್ಪೀಡ್ ನೋಡಿ ನನ್ನ ಜೀವ ಬಾಯಿಗೆ ಬಂದಿತ್ತು. ಇದೇ ಬಸ್ ಸ್ಟಾಪು. ನೋಡಿ ಎಷ್ಟು ಜನ ನಿಂತಿದ್ದಾರೆ. ನಾನು ವೀಡಿಯೋ ತೆಗಿತಾ ಇದ್ದೆ. ನಾನು ವೀಡಿಯೋ ತೆಗಿಬೇಡ ಅಂತ ಹೇಳಿ ಹೆಲ್ಮೆಟೇ ಹಾಕೊಂಬಿಟ್ಟ. ಅದಕ್ಕೆ ನೀನು ವೀಡಿಯೋ ತೆಗಿಯಲ್ಲ ಬಿಡಪ್ಪ ಅಂದ್ಬಿಟ್ಟು ಸುಮ್ಮನಾದೆ. ಬಟ್ ಆದರೂ ಎಲ್ಲೋ ಒಂದು ಕಡೆ ಕ್ಯಾಪ್ಚರ್ ಮಾಡಿದ್ದೆ. ನೋಡಿ ಎಷ್ಟು ಭಾರ ಇದೆ, ತುಂಬ ಲಗೇಜ್ ಕೈಯಲ್ಲೇ ಇಟ್ಕೊಂಡಿದ್ದೀನಿ. ತುಂಬ ಹೊತ್ತು ವೆಯ್ಟ್ ಮಾಡಿದೆ ಬಸ್ಗೆ. ಎಲ್ಲ ಬಸ್ಸು ಬಂದು ಹೋಗ್ತಾಯಿತ್ತು, ಬಟ್ ನನ್ನ ಬಸ್ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಫೈನಲಿ ನನ್ನ ಬಸ್ ಬಂತು. ಸೊ ಖುಷಿ ಆಗೋಯ್ತು. ಬ್ಯಾಂಗ್ಳೂರ್ಗೆ ಹೊರಡಬೇಕಲ್ಲ, ಸೊ ಅದಕ್ಕೋಸ್ಕರ ಖುಷಿ ಆಗೋಯ್ತು. ಫುಲ್ಲು ಖುಷಿಯಾಗಿದ್ದೀನಿ ನಾನು. ಯಾಕಂದರೆ ನನ್ನ ತಾಯ್ನಾಡಿಗೆ ನಾನು ಕಾಲಿಡ್ತಾ ಇದ್ದೀನಿ ಅಂತ ಅಷ್ಟು ಖುಷಿಯಾಗಿದ್ದೀನಿ. ತುಂಬ ಖುಷಿಯಾಗಿದೆ. ಇನ್ನೊಂದು ಹಬ್ಬ ಸೆಲೆಬ್ರೇಷನ್ ಮಾಡಬೇಕಲ್ಲ, ಆಚರಿಸ್ಬೇಕಲ್ಲ ಅನ್ನೋದು, ಅದು ತುಂಬ ಖುಷಿ ಇದೆ. ಒಟ್ನಲ್ಲಿ ನಾನು ಕರ್ನಾಟಕಕ್ಕೆ ಬರ್ತಿದ್ದೀನಿ, ನಾನು ಕನ್ನಡ ಫುಡ್ ತಿಂತೀನಿ ಅನ್ನೋದು ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ. ಇನ್ನೊಂದು ಮನೆಯವ್ರನ್ನೆಲ್ಲ ನೋಡ್ಬೋದಲ್ಲ ಅಂತ ಆಸೆಯಿಂದ ನಾನು ಕಾಯ್ಕೊಂಡಿದ್ದೆ. ಬಟ್ ಇವಾಗ ಕಾಲ ಕೂಡ ಬಂದಿದೆ. ಸೊ ಇದಕ್ಕೋಸ್ಕರ ನಾನು ನಮ್ಮ ಮನೆಯವ್ರನ್ನ ನೋಡೋಕೆ ಹೋಗ್ತಾ ಇದ್ದೀನಿ. ಅಷ್ಟು ಖುಷಿ ಆಗ್ತಿದೆ. ಮಾರ್ನಿಂಗ್ ಯಾವಾಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಫೈನಲಿ ಮಾರ್ನಿಂಗ್ ಆಯಿತು ಆ್ಯಂಡ್ ನಾನು ಬ್ಯಾಂಗ್ಳೂರ್ಗೂ ಬಂದಾಗಿದೆ. ಸೊ ಇವಾಗ ನಾನು ಕೆಲವು ಕ್ಷಣದಲ್ಲಿ ನಾನು ಮನೆಗೆ ಹೋಗ್ತೀನಿ ಅನ್ನೋದೇ ಒಂದು ಖುಷಿ ಇದೆ ನನಗೆ. ಸೊ ಅದು ಯಾವ ಇದ್ರಲ್ಲಿ ಮಲಗಿದ್ನೋ ನನಗಂತೂ ಗೊತ್ತಿಲ್ಲ. ನಿದ್ದೆ ಬಂತು, ಚೆನ್ನಾಗೇ ನಿದ್ದೆ ಮಾಡಿದೆ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಬ್ಯಾಂಗ್ಳೂರು ವೆದರ್ ಕೇಳಬೇಕಾ, ನಮ್ಮ ಬ್ಯಾಂಗ್ಳೂರಂತೂ ಊಟಿ ಆಗಿಬಿಟ್ಟಿತ್ತು. ಆ ವೆದರ್, ಆ ಕ್ಲೌಡು ಸೂಪರಾಗಿತ್ತು. ತುಂಬ ಮಿಸ್ ಮಾಡ್ಕೋತಿದೆ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು. ಬಟ್ ಇಟ್ಸ್ ಓಕೆ. ಬಟ್ ಜಾಬ್ಗೆ ಹೋಗ್ಬೇಕಲ್ಲ, ವರ್ಕ್ ಮಾಡಬೇಕಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲ ಇದು ಮಾಡ್ಕೋಬೇಕು. ಬಟ್ ತುಂಬ ಜನ ಬೇರೆ ಊರಿಗೋ ಎಲ್ಲೋ ಹೋಗಿ ಕೆಲಸ ಮಾಡ್ತಾರೆ, ಹೇಗಿರ್ತಾರೆ ಇವ್ರನ್ನ ಎಲ್ಲರನ್ನೂ ಬಿಟ್ಟು ಅಂತ ಎಲ್ಲ ಅನ್ನಿಸ್ತಾಯಿತ್ತು. ಬಟ್ ಆ ಎಕ್ಸ್ಪೀರಿಯೆನ್ಸ್ ನನಗಾಗಿದೆ. ನನಗಾದಮೇಲೆ ತಾನೇ ನನಗೆ ಗೊತ್ತಾಗಿರೋದು. ನನ್ನ ಬಂದಿಲ್ವಲ್ಲ ನನ್ನ ಪ್ಲೇಸು ಅಂತ ಅಂದ್ಕೊತಿದ್ದೆ. ಫೈನಲಾಗಿ ಅಣ್ಣ ಬಂದ್ಬಿಟ್ಟು ಕೂಗಿದ್ರು, ನೆಕ್ಸ್ಟ್ ಸ್ಟಾಪೇ ನಿಮ್ಮದಿದೆ ಅಂತ. ಸೊ ಅದಕ್ಕೋಸ್ಕರ ನಾನು ಓಕೆ ಫೈನ್ ಅಂದ್ಬಿಟ್ಟು ಮುಂದೆ ಬಂದು ನಿಂತ್ಕೊಂಡೆ, ಲಗೇಜೆಲ್ಲ ಎತ್ಕೊಂಡು. ಆ್ಯಂಡ್ ಇಲ್ಲಿ ಪೊಲೀಸವ್ರು ನಿಂತಿದ್ರು. ಯಾಕೆ ನಿಂತಿದ್ದಾರೆ ಅಂತ ನಾನು ಪಕ್ಕದಲ್ಲಿರೋರನ್ನ ಕೇಳಿದೆ. ಸೊ ಅದಕ್ಕೆ ಅವರು ಅಂದರು, ಫ್ಲವರ್ ಶೋಸ್ ನಡೀತಿದೆ ಅಲ್ವಾ ಇಂಡಿಪೆಂಡೆನ್ಸ್ ಡೇಗೆ ಅಂದರು. ಆಮೇಲೆ ನಂಗೆ ಅನಿಸ್ತು, ಹೌದಲ್ವಾ ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಫ್ಲವರ್ ಶೋ ಅಲ್ವಾ. ನಾನು ಡೇಟ್ ಮರ್ತಿದ್ದೀನಿ, ನನ್ನ ಡೇ ಮರ್ತಿದ್ದೀನಿ, ಎಲ್ಲನೂ ಮರೆತು ಬಿಟ್ಟಿದ್ದೀನಿ ನಾನು. ಆ್ಯಂಡ್ ಇವಾಗ ಹಬ್ಬದ ಸೀಸನ್ ಅಂದರೆ ಕೇಳಬೇಕಾ, ಇವಾಗ ಮಾರ್ಕೆಟ್ ಆಗಿರುತ್ತೆ, ಹೇರ್ ಏರಿಯಾನು ಮಾರ್ಕೆಟ್ ಆಗಿರುತ್ತೆ. ಸೊ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಸೊ ಆಟೋದಲ್ಲಿ ಹೋಗ್ತಾ ಇದ್ದೆ, ಅಲ್ಲಿಂದ ಸಿಗಲಿಲ್ಲ ನನಗೆ, ಯಾವುದೇ ಬಸ್ಸು ಸಿಗಲಿಲ್ಲ, ಕ್ಯಾಬು ಪ್ರಾಪರಾಗಿ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ಆಟೋನೇ ಬುಕ್ ಮಾಡಿದೆ.
ಹೊರಟೆ. ಆ್ಯಂಡ್ ಫೈನಲಿ ನೋಡಿ ನಮ್ಮಮ್ಮ ಮತ್ತು ನನ್ನ ತಮ್ಮ ನನ್ನ ಮಗಳಿವಳು, ಆ್ಯಕ್ಚುಲಿ ನನ್ನ ಮಗಳಿವಳು, ನನ್ನ ಜೀವ. ಕೂಗ್ತಾ ಇದ್ದೀನಿ, ಅವಳಿಗೆ ವಾಕಿಂಗ್ ಇಂಪಾರ್ಟೆಂಟ್ ಇವಾಗ, ಅದಕ್ಕೋಸ್ಕರ ಹೋದ್ಲು. ಆ್ಯಂಡ್ ದಿಸ್ ಈಸ್ ದಿ ಫೈನಲ್. ಅಯ್ಯೋ ವಾವ್ ಅನ್ನಿಸ್ಬಿಡ್ತು. ಹೊಸ ಮನೆಗೆ ಶಿಫ್ಟ್ ಆಗಿದ್ರು ಮನೆಯವರೆಲ್ಲ, ಸೊ ಅದಕ್ಕೋಸ್ಕರ ನಾನು ಹೋಗೂ ಇರಲಿಲ್ಲ. ಸೊ ನನಗೆಲ್ಲೋ ತುಂಬ ಖುಷಿ ಆಯ್ತು. ಮನೆ ಮುಂದೆನೇ ಪಕ್ಷಿ ಬಂದು ಕೂತ್ಕೊಳ್ಳುತ್ತಾ, ಪಾರಿವಾಳ ಬಂದು ಕೂತ್ಕೊಳ್ಳುತ್ತಾ ಅಂತ ಎಲ್ಲೋ ಒಂದು ಕಡೆ ತುಂಬ ಖುಷಿ ಆಯಿತು. ಅದಕ್ಕೆ ಅಕ್ಕಂಗಂದೆ ಒಂದು ವೀಡಿಯೋ ಮಾಡು ಅಂತ. ಸೊ ಬಂದಳು ನೋಡಿ, ಎಷ್ಟು ಖುಷಿ ಆದ್ಲು. ವಾಕಿಂಗ್ ಮುಗಿಸ್ಕೊಂಬಂದ್ಲಲ್ಲ, ಅದಕ್ಕೆ ಖುಷಿ ಆಗಿದ್ದಾಳೆ. ಇಲ್ಲಾಂದಿದ್ರೆ ಇಷ್ಟು ಖುಷಿ ಆಗ್ತಾಯಿದ್ಲು ಹೇಳು. ನನ್ನ ತಮ್ಮ ಹೋಗಿದ್ರೆ ಅವನಿಂದನೇ ಹೋಗ್ತಾಯಿದ್ಲು. ನಾನು ಬಂದಿದ್ದೀನಿ ಅನ್ನೋ ಖುಷಿ ಇರ್ತಾ ಇರಲಿಲ್ಲ ಅಷ್ಟೇ. ನೋಡಿ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮುದ್ದು ಮಾಡೋಕ್ಕೆ ಬರ್ತಾಳೆ ನನ್ನನ್ನು. ಇವನು ಎಕ್ಸಸೈಸ್ ಮಾಡ್ತೀನಿ ಅಂತ ಹೇಳಿ ಯಾವುದೇ ಎಕ್ವಿಪ್ಮೆಂಟ್ ತೊಗೊಂಬಂದು ಮನೇಲೇ ಎಕ್ಸಸೈಸ್ ಮಾಡ್ತವನೆ. ನಿಮಗೂ ಇದು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಲಿಂಕ್ ಹಾಕ್ತೀನಿ. ಆ್ಯಕ್ಚುಲಿ ಅದು ತುಂಬ ಯೂಸ್ಫುಲ್ ಇದೆ. ಸೊ ಅದಕ್ಕೋಸ್ಕರ ಅವ್ನು ತೊಗೊಬಂದು ಅವನು ಯೂಸ್ ಮಾಡ್ತವನೆ. ನಾನು ಮಾಡು ವೆಯ್ಟ್ ಲಾಸ್ ಆಗು ಅಂತಲೇ ಹೇಳ್ತಾಯಿದ್ದೀನಿ. ಬಟ್ ಅದು ವರ್ಕೌಟಿಂದ ಮಾತ್ರ ವೆಯ್ಟ್ ಲಾಸ್ ಆಗುತ್ತೆ ಅಂತೆಲ್ಲ ಅಂದ್ಕೊಬೇಡಿ. ದಯವಿಟ್ಟು ಫುಡ್ಡೆಲ್ಲ ಕಂಟ್ರೋಲ್ ಮಾಡಿ ಅಷ್ಟೇ ನಾನು ಹೇಳೋದು. ಆ್ಯಂಡ್ ಅಕ್ಕ ಮತ್ತು ತಮ್ಮ ಹೋಗಿ ಇಬ್ಬರು ಐಟಮ್ಸ್ ಎಲ್ಲ ತೊಗೊಬಂದರು. ಹಂಗೆ ನನಗೆ ಬೆಣ್ಣೆ ಮಸಾಲೆ ದೋಸೆ ತೊಗೊಬಂದರು. ನಾನು ತುಂಬ ದಿವಸನೇ ಆಗಿತ್ತು ನಾನು ಬೆಣ್ಣೆ ಮಸಾಲೆ ದೋಸೆ ತಿಂದು, ಖುಷಿಯಿಂದ ನಾನು ತಿಂದೆ, ಅಷ್ಟು ಖುಷಿಯಾಗಿತ್ತು. ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಐಟಮ್ ತೊಗೋಬೇಕಿತ್ತು ಅಂದ್ಬಿಟ್ಟು ನಾನು ನನ್ನ ತಮ್ಮ ಹೊರಗಡೆ ಹೋಗಿ ಐಟಮ್ ತೊಗೊಂಬರೋಣ ಅಂತ ಹೋದ್ವಿ. ಬಟ್ ನಿಜ ಹಬ್ಬದ ಸೀಸನಲ್ಲಿ ಕೇಳಬೇಕಾ, 1 2 ಬೆಲೆ ಕೊಟ್ಟೇ ಬರಬೇಕು ನಾವು, ಅಷ್ಟು ಬೆಲೆ ಇತ್ತು. ಆ್ಯಂಡ್ ಮನೇಲಿ ಎಲ್ಲರೂ ಜಾಬ್ಗೆ ಹೋಗೋದ್ರಿಂದ ಮನೇಲಿ ಯಾರೂ ಫುಡ್ ಪ್ರಿಪ್ರೇಷನ್ ಅಂದರೆ ಲಡ್ಡು ಆಗಿರ್ಬೋದು, ರವೆ ಉಂಡೆ ಆಗಿರ್ಬೋದು, ಏನು ಪ್ರಿಪ್ರೇಷನ್ನೇ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ನಾನೇ ಅಂದೆ, ಮಮ್ಮಿ ಎಂತಕ್ಕೆ ಅಷ್ಟೊಂದು ರಿಸ್ಕ್ ತೊಗೋತೀಯ, ಬೇಡ ಬಿಡು, ನಿನ್ನ ಕೈಲೂ ಆಗಲ್ಲ ಅಲ್ವಾ, ಸೊ ಅಂಗಡಿಯಿಂದನೇ ತರ್ತೀನಿ ಅಂದ್ಬಿಟ್ಟು ಎಲ್ಲ ಅಂಗಡಿಯಿಂದ ತಂದು. ಬಾಳೆಕಂಬ ಮಾತ್ರ ದೊಡ್ಡದು ತೊಗೊಂಬಿಟ್ಟಿದ್ದೆ. ಬಟ್ ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು ಈ ಸರಿ ದೊಡ್ಡದು ತೊಗೊಂಡು. ಅಲ್ಲಿ ನಿಲ್ಸೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಅಮ್ಮ ಬೈತಾಯಿತ್ತು, ಇಂತಕ್ಕೆ ದೊಡ್ಡದು ತೊಗೊಂಬಂದೆ, ಚಿಕ್ಕ ತರೋಕ್ಕಾಗಲ್ವಂತ. ಹಾಗೆ ಒಬ್ಬಟ್ಟು ತೊಗೊಂಡು ಬಂದಮೇಲೆ ತುಂಬ ಬಿಸಿಯಾಗಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಯಾವುದೋ ಒಂದು ಸ್ಟ್ಯಾಂಡ್ ಅಂತ ಆರ್ಡರ್ ಮಾಡಿಸಿದ್ಲು ಅಕ್ಕ. ಬಟ್ ನಂಗೆ ದೇವರಾಣಿಗಳು ಹೇಳ್ತೀನಿ, ನಂಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ತುಂಬ ವೆಯ್ಟ್ಲೆಸ್ಸು. ಸುಮ್ಮನೆ ಹಿಂಗೆ ಹಿಡ್ಕೊಂಡು ಹಿಂಗೆ ಅಲ್ಲಾಡಿಸಿದ್ರೆ ಅಲ್ಲಾಡ್ಬಿಡುತ್ತೆ. ಅವಳು ಬೇಕು ಅಂತ ಹೇಳ್ತಾಯಿದ್ಲು. ಅದಕ್ಕೆ ಸರಿ ಆಯಿತು ಆರ್ಡರ್ ಮಾಡು ಅಂತ ಹೇಳಿ ಇದು ಮಾಡಿದೆ. ಅವಳು ಐಟಿಗೆ ಮೀರಿನೇ ಆಗ್ತಾವಳೆ ಅವಳು. ಅದಕ್ಕೆ ಕುಳ್ಳಿ ಅಂತ ರೇಗಿಸ್ತಾ ಇದ್ವಿ ಎಲ್ಲರೂ. ಆಮೇಲೆ ಇದೊಂದು ತೊಗೊಂಡ್ಲು ಅಕ್ಕ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಂಗೆ ಬ್ಯಾಕ್ಗ್ರೌಂಡ್ ಕ್ಲಾತ್ ನಂಗೆ ತುಂಬ ಇಷ್ಟ ಆಯಿತು. ಏನು ಇಷ್ಟ ಆಯಿತೋ ಇಲ್ವೋ, ಬಟ್ ಬ್ಯಾಕ್ಗ್ರೌಂಡ್ ಕ್ಲಾತ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಹಸುದು ಈಸ್ಕೊಂಡಿದ್ದೆ. ಲಕ್ಷ್ಮಿಗೆ ಪ್ರಿಯವಾದದ್ದೇ ಹಸು ಅಲ್ವಾ, ಅದಕ್ಕೋಸ್ಕರ ಅಕ್ಕ ಇದನ್ನು ಆರ್ಡರ್ ಮಾಡಿಸಿದ್ಲು. ಬಟ್ ನಾನು ಅಂದೆ ತುಂಬ ಚೆನ್ನಾಗಿದೆ ಅಂತಲೇ ಅಂದಿತ್ತು. ನನಗಂತೂ ಕ್ಲಾತ್ ಕ್ವಾಲಿಟಿ ಎಲ್ಲ ತುಂಬ ಇಷ್ಟ ಆಯಿತು. ನಾನು ಅಕ್ಕಂಗೂ ಹೇಳಿದೆ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಅಂತ ಹೇಳಿದೆ. ಫೈನಲ್ ಲುಕ್ ನೋಡಿ ಇದೆ ಫೈನಲ್ ಲುಕ್. ಸೊ ಚೆನ್ನಾಗಿದೆ ಅಲ್ಲ, ನನಗಂತೂ ತುಂಬ ಖುಷಿ ಆಗೋಯಿತು. ಎಲ್ಲರೂ ಹೇಗೆ ಕೂತಿದ್ದಾರೆ ನೋಡಿ. ನಾನು ಇರಿ ವೀಡಿಯೋ ಮಾಡ್ತೀನಿ ಅಂತೇಳಿ, ಅಮ್ಮ ಚೀಸ್ ಮಮ್ಮಿ ಅಂತ ಅಂದೆ. ಮಮ್ಮಿ ವೀಡಿಯೋ ನೋಡ್ಕೊಂಡು ಚೀಸ್ ಅಂತ ಇದ್ರು. ಗೈಸ್ ನೋಡಿ, ಇವಳು ನೋಡಿದ್ರೆ ಸೀರಿಯಸ್ ಆಗಿ ಎಷ್ಟು ಖುಷಿ ಆಗುತ್ತೆ ಹೇಳಿ. ನೋಡಿ ನನ್ನ ಮಗಳು ಯಾಕೆ ಹಂಗೆ ಕೂತಿದ್ದಾಳೆ ಅಂದರೆ ಅವ್ರ ಮಾಮ ಹೊರಗಡೆ ಇದ್ದಾನೆ, ಅದಕ್ಕೋಸ್ಕರ. ಈ ವೈರು ಸ್ವಲ್ಪ ಏನೋ ಕೆಟ್ಟೋಗಿತ್ತು ಅಂದ್ಬಿಟ್ಟು ಅದನ್ನು ರೆಡಿ ಮಾಡ್ತಾಯಿದ್ದ. ಬಟ್ ಹೊಸದು ತೊಗೊಳ್ಳೋಣ ಅಂದರೂ ಆಗ್ತಾ ಇರಲಿಲ್ಲ. ಸೊ ಫೈನಲ್ ಆಗಿ ಹಿಂಗಾಗಿದೆ. ಲೈಟಿಂಗ್ಸ್ ಎಲ್ಲ ಬ್ಯಾಕ್ಗ್ರೌಂಡಿಗೆ ಲೈಟಿಂಗ್ಸ್ ಎಲ್ಲ ರೆಡಿ ಮಾಡಿಕ್ಕಿದ್ದೀವಿ. ಪ್ರಾಪರಾಗಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಎಲ್ಲ ಅರ್ಧಂಬರ್ಧ ಮಾಡಿ ಇದು ಮಾಡ್ತಿದ್ದೀನಿ. ಅಕ್ಕ ಆಲ್ರೆಡಿ ಬಿನ್ಗೆನೆಲ್ಲ ತಂದು ಕುಡಿಸ್ಬಿಟ್ಟಿದ್ದಾಳೆ. ಅದಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ತಾವಳೆ. ಸ್ಯಾರಿ ಡ್ರಾಪಿಂಗ್ ಮಾಡಿರೋದು ನಾನು ಕಷ್ಟಪಟ್ಬಿಟ್ಟು, ಬಿಲ್ಡಪ್ ತೊಗೋತಿರೋದು ಮಾತ್ರ ನಮ್ಮಮ್ಮ ನಾನೇ ಮಾಡಿದೆ ಅನ್ನೋ ಥರ.
ನೋಡಿ ಸೀರೆನ ಉಡಿಸಿದ್ದೆ ನಾನು. ಪ್ರತಿ ವರ್ಷವೂ ಉಡಿಸ್ತಾ ಇರಲಿಲ್ಲ ನಾನು, ಪ್ರತಿ ವರ್ಷವೂ ಅಮ್ಮನೇ ಉಡಿಸ್ತಾಯಿದ್ರು. ಬಟ್ ಈ ಸರಿ ನಾನು ಮಾಡ್ತೀನಿ ಇರು ಮಮ್ಮಿ ಅಂದ್ಬಿಟ್ಟು ನಾನು ಮಾಡಿದೆ. ಸೊ ಫೈನಲಾಗಿ ನಾನು ಈ ಥರ ಸೀರೆ ಉಡಿಸಿದ್ದೀನಿ. ಚೆನ್ನಾಗಿದೆಯಾ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಹಬ್ಬಕ್ಕೆ ಅಂತ ರವೆ ಉಂಡೆ ರೆಡಿ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಇದೊಂದೇ ನನ್ನ ಕೈಯಾರೆ ನಾನು ಮಾಡಿದ್ದು, ಇದೊಂದೇ ರವೆ ಉಂಡೆ. ನೋಡಿ ಇದೆ ಫೈನಲ್ ಲುಕ್. ಹೇಗಿದೆ ಹೇಳಿ. ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ ಮುನಿಗಣ ವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸದ್ಗುಣ ವರ್ಷಿಣಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿ ಲಕ್ಷ್ಮಿ ಜಯ ಪಾಲಯ ಅಕ್ಕ ಅಕ್ಷತೆ ಹಾಕು ಬಾ ಅಂತ ಅಂದ್ಲು. ನಾನು ಯಾವ ಅವತಾರದಲ್ಲಿ ವೀಡಿಯೋ ತೆಗಿತಾ ಇದ್ದೆ ಅಂತ ನನಗೆ ಮಾತ್ರ ಗೊತ್ತು. ಇನ್ನು ರೆಡಿ ಕೂಡ ಆಗಿರಲಿಲ್ಲ, ಯಾಕಂದರೆ ಅಡುಗೆ ಎಲ್ಲ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ರೆಡಿ ಆಗಿರಲಿಲ್ಲ. ಆ್ಯಂಡ್ ಅಕ್ಕ ಬಂದ್ಬಿಟ್ಟು ಲಕ್ಷ್ಮೀ ದಾರ ಅಂತ ಕಟ್ಟಬೇಕಿತ್ತು ನನಗೆ. ಅಂದರೆ ಮನೆಯವರೆಲ್ಲ ಪ್ರತಿ ವರ್ಷವೂ ಕಟ್ಕೋತೀವಿ, ಆ ಥರ ಲಕ್ಷ್ಮೀ ದಾರ ಕಟ್ಟಬೇಕಿತ್ತು. ಅದಕ್ಕೆ ಮಮ್ಮಿ ಅಂತ ಇದ್ದು ವೀಡಿಯೋ ತೆಗಿತಾ ಇದ್ದು ನೀಟಾಗಿ ಇದು ಮಾಡು, ಟವಲೆಲ್ಲ ತೆಗಿ ಅಂತ ಹೇಳ್ತಾಯಿದ್ರು. ಸೊ ಆ ಒಂದು ಕಾರಣಕ್ಕೆ ನಾನು ಟವಲೆಲ್ಲ ರಿಮೂವ್ ಮಾಡಿ ಇದು ಮಾಡಿದೆ. ಅಕ್ಕಂಗೆ ಕೇಳ್ತಾ ಇದ್ದೆ ಚೆನ್ನಾಗಿದೆಯಾ ಅಂತೆಲ್ಲ ಕೇಳ್ತಾ ಇದ್ದೆ. ಹ್ಞೂ ಅಂತ ಹೇಳ್ತಾ ಇದ್ಲು. ನೋಡಿ ಇದೆ ಲಕ್ಷ್ಮೀ ದಾರ. ಈ ಥರ ಪ್ರತಿಯೊಬ್ಬರು ಮನೇಲೂ ಕಟ್ಕೋತಾರೆ ಅಂತ ನಂಗೆ ಗೊತ್ತು. ಅದನ್ನೇ ಲಕ್ಷ್ಮೀ ದಾರ ಅಂತ ಹೇಳ್ತೀವಿ ನಾವು ನಮ್ಮ ಕಡೆ. ನಿಮ್ಮ ಕಡೆ ಏನಂತ ಹೇಳ್ತಾರೋ ನನಗಂತೂ ಗೊತ್ತಿಲ್ಲ. ಐಕಲಿ ಕಲ್ಮಶನಾಶಿನಿ ಕಾಮಿನಿ ವೈದಿಕ ರೂಪಿಣಿ ವೇದಮಯೇ ಕ್ಷೀರಸಮುದ್ಭವ ಮಂಗಳ ರೂಪಿಣಿ ಮಂತ್ರ ನಿವಾಸಿನಿ ಮಂತ್ರನುತೆ ಮಂಗಳದಾಯಿನಿ ಅಂಬುಜವಾಸಿನಿ ದೇವಗಣಾಶ್ರಿತ ಪಾದಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ಧಾನ್ಯ ಲಕ್ಷ್ಮಿ ಜಯ ಪಾಲಯ ನನ್ನ ಮಮ್ಮಂಗೆ ಹೇಳ್ತಾ ಇದ್ದೆ, ಮಮ್ಮಿ ಹಿಂಗೇ ಕಟ್ಟು, ಹಿಂಗೇ ಮಾಡು ಈ ವಿಡಿಯೋ, ಹಿಂಗೇ ಮಾಡೋ ವಿಡಿಯೋ ಅಂತೆಲ್ಲ ಹೇಳ್ತಾ ಇದ್ದೆ. ಬಟ್ ನಮ್ಮಮ್ಮ ಹೆಂಗೆ ತೆಗೆದ್ರೂ ಗೊತ್ತಿಲ್ಲ. ಆದರೆ ಪ್ರತಿಯೊಂದು ಹಬ್ಬಕ್ಕೂ ನೋಡಿ ಇವಳೆ ಪ್ರತಿಯೊಂದು ಹಬ್ಬಕ್ಕೂ ಕುಂಕುಮ ನೋಡಿ 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 ಇಡಬೇಡ ಅಂತ ಮೂತಿ ಆ ಕಡೆ ಇಟ್ಕೋತಾವಳೆ. ಅಕ್ಕ ಇಟ್ಕೊಂಡು ನಾನು ಇಟ್ಕೋತೀನಿರು ಅಂದ್ಬಿಟ್ಟು ಇಟ್ಕೊಂಡು ಕುಂಕುಮ ಇಟ್ಟಿದ್ದಾಯ್ತು. ಪ್ರತಿ ಸಾರಿನೂ ಹಿಂಗೆ ನಮ್ಮ ಮನೇಲಿ ಅವಳು ಒಬ್ಳು ಅಷ್ಟೇ. ನೋಡಿ ಇದೆ ನನ್ನ ಫೈನಲ್ ಲುಕ್. ನೋಡಿ ನಮ್ಮಕ್ಕ. ಇದು ಲಾಸ್ಟಲ್ಲಿ ಎಲ್ಲ ಮುಗಿದ್ಮೇಲೆ ಆ್ಯಕ್ಚುಲಿ ಆರತಿ ಮಾಡಿರೋದು. ತುಂಬ ಜನ ನೆಂಟರು ಬಂದಿದ್ದರು, ಯಾರ್ದು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. ಈವನ್ ನಾನು ಚೆನ್ನಾಗಿ ರೆಡಿ ಆಗಿದ್ದೆ. ಅಕ್ಕ ಒಂದೇ ಮಾತಂದಿದ್ದು, ಅಷ್ಟು ಚೆನ್ನಾಗಿ ರೆಡಿ ಆಗಿದ್ದಲ್ಲ, ಯಾಕೆ ಒಂದು ಫೋಟೋ ತೊಗೊಂಡಿಲ್ವಾ ನೀನು ಅಂತ. ಇಲ್ಲ ತಗೊಂಡಿಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೆ ನಾನಂತೂ. ಸೊ ಈ ವರ್ಷ ನಂಗೆ ತುಂಬ ಖುಷಿಯಾಯಿತು. ನನ್ನ ಹಬ್ಬ ಸೆಲೆಬ್ರೇಷನ್ ಮಾಡಿದ್ದೆ ಖುಷಿಯಾಯಿತು, ಒಂಥರ ಖುಷಿಯಾಯಿತು ನನಗೆ. ಮನೆಗೆಲ್ಲ ನೆಂಟರು ಬಂದಿದ್ದು, ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟಿದ್ದು ಪ್ರತಿಯೊಬ್ಬರಿಗೂ ಎಲ್ಲ ತುಂಬ ಖುಷಿಯಾಯಿತು. ಸೊ ನನ್ನ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಲವ್ ಯು ಆಲ್.